ಖಾನಾಪುರ ಎಸ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಚಿಕಿತ್ಸೆಗಾಗಿ ಪರದಾಡುವಂತಾಗಿದೆ. ಹೆದ್ದಾರಿಗೆ ಹೊಂದಿಕೊಂಡಿರುವ ಈ ಆರೋಗ್ಯ ಕೇಂದ್ರದಲ್ಲಿ ದಿನಕ್ಕೆ 100-200 ರೋಗಿಗಳು ಚಿಕಿತ್ಸೆಗೆ ಬರುತ್ತಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ಕೊಡುವ ಆರೋಗ್ಯ ಕೇಂದ್ರ ಇದಾಗಿದ್ದು, ಈಗ ವೈದ್ಯರಿಲ್ಲದೆ ಚಿಕಿತ್ಸೆಗಾಗಿ ಪರದಾಟ ಶುರುವಾಗಿದೆ. ಏನ್ ಕೊಡೋನವ್ರಿಗೆ ಹೇಳು, ಸರ್ಕಾರ ದವಾಖಾನಿ ಫ್ರೀ ಅಂತ ಬಂದಾಗ ಅವ್ರ ಹೋಗಿ ಮನ್ಯಾಗ ಕುಂದಿರ್ತಾರ. ನಾವ್ ಬಂದ್ ಇಟ್ಕೊಂಡ್ ಹೋಗೋದು. ನರ್ಸ್ ಇರ್ತಾರಲ್ಲ ಇವ್ರು ಗುಲ್ಗಿ ಒಯ್ಯಮ್ಮ, ಡಾಕ್ಟರ್ ಇಲ್ಲ ಗುಲ್ಗಿ ಒಯ್ ಇರ್ತಾರ. ಏನ್ ಮಾಡ್ಬೋದು, ಇಂಜೆಕ್ಷನ್ ಮಾಡೋದಿಲ್ಲ ಅವ್ರ ಅವ್ರ ಬಾಯಿ ಇಂಜೆಕ್ಷನ್ ಮಾಡೋದು ಡಾಕ್ಟರ್ ಹೇಳಿದ್ರೆ ಮಾಡ್ತಾರ, ಇಲ್ಲಿ ಮಾಡುದಿಲ್ಲ. ಮಲಮ್ ಕೊಡೋದು ಕೊಡುದು ಒಂದು ಇಲ್ಲ ಅಮ್ಮ ಬಂದೇ ಇಲ್ಲ ಅಂತಾರ. ಒಂದಾಗ್ತಾರೆ ಹಿಂಗ ಆಗಾಗ ಬಾಯಿ ಕಾರ್ ಸೇರುತ್ತಲ್ಲ ಕೊಡ್ರಿ ಅಂದ್ರೆ ಕೊಡುವಾನು. ಈ ಆಸ್ಪತ್ರೆಯಲ್ಲಿ ಸುಮಾರು 12 ಜನ ಸಿಬ್ಬಂದಿ ಕಾರ್ಯನಿರ್ವಹಿಸಬೇಕು. 3 ನರ್ಸ್, 2 ರಕ್ತ ತಪಾಸಕರು, 3 ಸಿಪಾಯಿಗಳು, ಓರ್ವ SDA ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯ ವೈದ್ಯಾಧಿಕಾರಿ ಹಾಗೂ ಆಯುಷ್ ವೈದ್ಯಾಧಿಕಾರಿಗಳು ಆಸ್ಪತ್ರೆಯಲ್ಲಿ ಕಡ್ಡಾಯವಾಗಿ ಇರಬೇಕು. ಮುಖ್ಯ ವೈದ್ಯಾಧಿಕಾರಿಗಳು ಗೈರಾಗಿದ್ದರೆ ಆಯುಷ್ ವೈದ್ಯಾಧಿಕಾರಿಗಳನ್ನು ಸರ್ಕಾರ ನೇಮಕ ಮಾಡಿಲ್ಲ. ಹೀಗಾಗಿ ನರ್ಸ್ಗಳೇ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತಾಗಿದೆ. ಸುಸಜ್ಜಿತ ಕಟ್ಟಡ ಸೌಲಭ್ಯವಿದ್ದರೂ ಪ್ರಯೋಜನಕ್ಕೆ ಬಾರದಂತಾಗಿದೆ. ದಿನಂಪ್ರತಿ 100ಕ್ಕೂ ಹೆಚ್ಚು ರೋಗಿಗಳು ಬರುತ್ತಾರೆ. ಆದರೆ ನರ್ಸ್ಗಳೇ ರೋಗಿಗಳನ್ನು ತಪಾಸಿಸುವ ಮೂಲಕ ವೈದ್ಯಾಧಿಕಾರಿಗಳ ಕೆಲಸವನ್ನು ಮಾಡುತ್ತಿದ್ದಾರೆ. ಡ್ಯೂಟಿ ಮಾಡ್ಬೇಕು ಮಾಡ್ಬಾರ ಅಂತವ್ರು ತೋರ್ಸ್ಕೊಂಡ್ ಹೋಗ್ಲೇಬೇಕು ನೋಡ್ರಿ. ಈಗ ಇಷ್ಟು ಪೇಷಂಟ್ ಹಿಂಗ್ ಬಂದ್ ಅಲ್ಲಿಂದ ನಡ್ಕೊಂತ ಬಂದಿರ್ತಾರ. ಆದ್ರೂ ಮತ್ ಬರ್ತಾರ ಅಂದ್ರೆ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಬರ್ತಾರ. ಅಲ್ಲಿಂದ ನಡ್ಕೊಂತ ನಡ್ಯಕ್ ಬರೋದು ನೋಡ್ರಿ. ಅಲ್ಲಿಂದ ನಡ್ಕೊಂತ ಬರೋದು ಹೆಂಗ್ ಮಾಡ್ಬೇಕು ಬರ್ತಾರ ಸಿಬ್ಬಂದಿ ಅವ್ರ ಆರಾಮಾಗ ಬೌಲ್ ಅಂದ್ರೆ ಹೆಂಗ ಅಂತದ. ಸರ್ಕಾರ ದವಾಖಾನೆ ಏನಾಗತ್ತದ, ಸರ್ಕಾರ ದವಾಖಾನೆ ಆಗೋಲ್ಲ. ಈಗ ತಗದ ಕ್ಯಾಟ್ ಅದ ಬಾಗಿಲಿಗೆ ಕುಂತ್ರೆ ಏನ್ ಮಾಡ್ತಾರೆ? ಈಗ ನಾವು ಏನ್ ಮಾಡ್ತಾರೆ? ಈಗ ಎಲ್ಲಿ ದವಾಖಾನೆ ಬಂದಿರನ ಮತ್ ಡಾಕ್ಟರ್ ಇಲ್ಲ ಏನ್ ಮಾಡ್ತಾರೆ? ಮತ್ತೆ ಸರಿಯಾಗಿ ಬಂದ್ರೆ ನಾವು ತೋರ್ಸ್ಕೊಂಡ್ರಿ, ನಾವು ಆರಾಮಾಗಿ ನಾವು ಒಂದಿಟ್ಟು ಊಟ ಮಾಡಕ್ ಆರಾಮಾಗಿ. ಇಲ್ಲಿಕಂದ್ರೆ ಏನ್ರಿ ಬಂದಿಲ್ ಬಿಡ್ರಿ ಹೋಗಿ. ಈ ಮತ್ ಜನರಿಗೆ ತೊಂದ್ರೆ ಆಗಿದ್ದಕ್ಕ ಕಿಲಿ ಹಾಕ್ಯಾರ ಅವ್ರ. ಹಾಕಲ್ರಿ ಮತ್ತೆ ತೊಂದ್ರೆ ಹಾಕಿದಕ್ಕ ಆಗುದ್ರಿ. ಹಂಗ ಹಾಕಕ್ ಬರುದಿಲ್ಲ. ಯಾವ್ರಿ ಅಮಾರ ನಾವ್ ಕಳಿಸ್ತಾರ. ಬಂದಿದ್ರ ಮೊದಲ ಮಲಕ್ ಬಂದಲ್ಲ. ಯಾ ಆಟೋಕ ಡೈಲಿ 100 ರೂಪಾಯಿ ಕೊಟ್ಟು ಆಟೋಕ್ ಬಂದ್ ತೋರ್ಸ್ಕೊಂಡ್ ಹೋಗ್ತೀರಿ, ಆದ್ರೂ ಇರುದಿಲ್ಲ. ಈಗ ಬರ್ತಾರಂತ ಇವರು.